ಹಾಯ್ ಫ್ರೆಂಡ್ಸ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ನುಗ್ಗೆ ಸೊಪ್ಪಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ವಾರಕ್ಕೆ 2 ಸಲ ಆದರೂ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಎಷ್ಟೆಲ್ಲ ಸುಧಾರಿಸುತ್ತೆ ಅದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನುಗ್ಗೆ ಸೊಪ್ಪು ಈ ಥರ ನೀಟಾಗಿ ನೋಡಿ ಈ ಥರ ಬಿಡಿಸ್ಕೋಬೇಕಾಗತ್ತೆ. ನುಗ್ಗೆ ಸೊಪ್ಪು ಬಿಡ್ಸೋಕ್ಕೆ ಸ್ವಲ್ಪ ಕಡ್ಡಿ ಎಲ್ಲ ಬಂದ್ಬಿಡುತ್ತೆ ಅನ್ನೋರಿಗೆ ಒಂದು ಟಿಪ್ಸ್ ನಿಮಗೋಸ್ಕರ. ನಾವು ನುಗ್ಗೆ ಸೊಪ್ಪು ತಂದು ಒಂದು 10 ನಿಮಿಷ ನಾವು ಈ ಥರ ಕವರಲ್ಲಿ ಕಟ್ಟಿಟ್ಬಿಟ್ರೆ ಅದು ಎಲೆ ಸಮೇತ ಬರುತ್ತೆ. ಕಡ್ಡಿ ಎಲ್ಲ ಬಿಡಿಸೋವಂಥ ಕಷ್ಟ ಇರೋದಿಲ್ಲ. ಈ ಥರ ನೀಟಾಗಿ ಬಿಡಿಸಿ ಅದನ್ನು ನೀಟಾಗಿ ವಾಶ್ ಮಾಡಿ ನಾವು ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ನೋಡಿ, ತುಂಬ ಈ ನುಗ್ಗೆ ಸೊಪ್ಪು ಎಲೆಗಳಲ್ಲಿ ತುಂಬಾ ಬೆನಿಫಿಟ್ ಇದೆ. ಶುಗರ್ ಅವ್ರಿಗೆ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಕ್ಯಾಲ್ಶಿಯಂ ಅನ್ನೋದಿರುತ್ತೆ. ಈ ಸೊಪ್ಪು ತುಂಬ ಐರನ್ ಕಂಟೆಂಟ್ ಇದೆ ಇದರಲ್ಲಿ. ವಾರಕ್ಕೆ 2 ಸಲ ಆದರೂ ನುಗ್ಗೆ ಸೊಪ್ಪನ್ನು ತಿನ್ನೋದು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ತುಂಬಾ ಹೆಲ್ತ್ ಅಭಿವೃದ್ಧಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೆ ಬರೀ ಸೊಪ್ಪು ಜೊತೆಗೇ ಬೇಳೆನೂ ಸೇರಿಸ್ಕೊಂಡು ಮಾಡ್ಕೋಬೋದಾಗತ್ತೆ. ಬೇಡ ಅಂದರೆ ಬರೀ ಸೊಪ್ಪನ್ನೇ ನೀವು ಪಲ್ಯ ಮಾಡ್ಬೋದಾಗತ್ತೆ. ನೋಡಿ, ನಾನು ಅರ್ಧ ಕಪ್ ಬೇಳೆ ಸೇರಿಸಿ ಅದನ್ನು ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಗುತ್ತೆ. ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು, ಕಣ್ಣು ಶಾರ್ಪ್ ಆಗುತ್ತೆ. ನುಗ್ಗೆ ಸೊಪ್ಪಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ 1 ರಿಂದ 2 ವಿಜಿಲ್ ಆದರೆ ಸೊಪ್ಪು ಬೆಂದಿರುತ್ತೆ. ನೋಡಿ, ಆ ಥರ ನೀರೆಲ್ಲ ಸೋಸ್ಕೊಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಅನ್ನೋದು ತುಂಬ ಬೇಗ ರೆಡಿಯಾಗುತ್ತೆ. ನೋಡಿ, ಆ ಸೊಪ್ಪಿಗೆ ಸಾಸಿವೆ, ಜೀರಿಗೆ, 1-2 ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದ್ರಿಗೆ ಮೊಟ್ಟೆ ಸಹ ಸೇರಿಸಿ ಮಾಡ್ಕೋಬೋದಾಗತ್ತೆ. ಮೊಟ್ಟೆ ಪ್ರಿಯರ್ ಇದ್ದರೆ ಮೊಟ್ಟೆ ಸಹ ಸೇರಿಸ್ಕೋಬೋದಾಗತ್ತೆ. ನಾನು ಮೊಟ್ಟೆಯನ್ನು ಸೇರಿಸಿಲ್ಲ ಇದಕ್ಕೆ, ಹಾಗೇ ಪಲ್ಯ ಮಾಡ್ಕೋಬೋದಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ, ಅದ್ರಾಗೆ ನಾವು ಈಗ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ಕೊತ್ತಂಬರಿ ಸೇರಿಸ್ಕೊಂಡ್ರೆ ನುಗ್ಗೆ ಸೊಪ್ಪು ತಿನ್ನಲು ರೆಡಿಯಾಗಿದೆ. ಶೇರ್ ದ ವಿಡಿಯೋ, ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.